ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಾರ್ಡನಿಂಗಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಇದನ್ನು ನಾನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ 5 ಪಾಯಿಂಟ್ಸಲ್ಲಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಅದರಿಂದ ಡಿಸ್ಅಡ್ವಾಂಟೇಜು ಕೂಡ ಇದೆ. ಅದು ಏನು ಅಂತ ನಿಮಗೆ ಎಂಡ್ ಆಫ್ ದಿ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ಎರಡು ಕಂಪೇರ್ ಮಾಡಿದ್ರೆ ನಮಗೆ ಒಂದು ಗಾರ್ಡನಿಂಗನ್ನು ನಾವು ಹಾಬಿಯಾಗಿ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೇರೆ ಥರದೂ ತುಂಬ ಬೆನಿಫಿಟ್ಸ್ ಇದ್ದಾವೆ ಗಾರ್ಡನಿಂಗ್ ಮಾಡೋದ್ರಿಂದ. ಏನೇನು ಬೆನಿಫಿಟ್ಸ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ವಿಟಮಿನ್ ಡಿ ನಮಗೆ ಬಾಡಿಗೆ ತುಂಬಾ ಅವಶ್ಯಕತೆ ಇದೆ. ನಿಮಗೆಲ್ಲರಿಗೂ ಗೊತ್ತು. ಈಗ ತಾನೇ ಹುಟ್ಟಿದ ಮಗುನೂ ಸಹ ನಾವು ಒಂದು 2-3 ದಿನ ಬಿಟ್ಕೊಂಡು ಸೂರ್ಯನ ಬಿಸಿಲು ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿರ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ವಿಟಮಿನ್ ಡಿ ನಮ್ಮದು ಬಾಡಿನಲ್ಲಿ ಕ್ಯಾಲ್ಶಿಯಂ ಲೆವೆಲನ್ನು ಬೂಸ್ಟ್ ಮಾಡುತ್ತೆ. ಇದರಿಂದ ನಮ್ಮ ಬೋನ್ಸು ಮತ್ತು ಇಮ್ಯುನಿಟಿ ಸಿಸ್ಟಮ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಗಾರ್ಡನಿಂಗ್ ಮಾಡೋದ್ರಿಂದ ನಮಗೆ ಎಕ್ಸ್ಪೋಜರ್ ತುಂಬ ಚೆನ್ನಾಗಿ ಸಿಗುತ್ತೆ. ಸನ್ಲೈಟ್ಗೆ ತುಂಬ ಎಕ್ಸ್ಪೋಜರ್ ಸಿಗುತ್ತೆ. ಆ ಒಂದು ಎಕ್ಸ್ಪೋಜರಿಂದ ನಮ್ಮ ಬಾಡಿನಲ್ಲಿರುವಂತಹ ಕ್ಯಾಲ್ಶಿಯಂ ಲೆವೆಲ್ ಜಾಸ್ತಿಯಾಗಿ ಬೋನ್ಸ್ ಮತ್ತು ಇಮ್ಯುನಿಟಿ ಸಿಸ್ಟಮ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ನಮಗೆ ಗಾರ್ಡನಿಂಗ್ ನಿಮಗೆ ಸೆಕೆಂಡಾಗಿ ಮೂಡ್ ಬೂಸ್ಟರ್ ಅಪ್ ಆಗಿ ಆ್ಯಕ್ಟ್ ಆಗುತ್ತೆ. ಲೈಕ್ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಹೇಳಿದ್ರೆ, ತುಂಬ ಆಬ್ಸೆಂಟ್ ಮೈಂಡೆಡ್ ಇದ್ದೀರಾ, ಮೈಂಡ್ ತುಂಬ ಫ್ಲಕ್ಚುಯೇಟ್ ಆಗ್ತದೆ, ಆ ಥರ ಏನಾದರೂ ಅಂದ್ಕೊಂಡ್ರೆ ಗಾರ್ಡನಿಂಗ್ ನಿಮಗೆ ತುಂಬ ಬೆಸ್ಟ್ ಹಾಬಿ. ಇದರಿಂದ ನಿಮಗೆ ತುಂಬ ಈಸಿಯಾಗಿ ಏನು ನಿಮ್ಮ ಮನಸ್ಸಲ್ಲಿರೋ ತಳಮಳಗಳನ್ನು ತುಂಬ ಈಸಿಯಾಗಿ ಆಚೆ ಹಾಕ್ಬೋದು. ಎಲ್ಲನೂ ಮರೆತು ನೀವು ಗಿಡಗಳ ಜೊತೆ ತುಂಬ ಒಂದು ಚೆನ್ನಾಗಿ ಬಾಂಡಿಂಗನ್ನು ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಒಂದು ನೆದರ್ಲ್ಯಾಂಡಲ್ಲಿ ನಡೆದಿರುವಂತಹ ಸ್ಟಡಿ ಪ್ರಕಾರ ಇದು ನಿಮಗೆ ಸ್ಟ್ರೆಸ್ಗೆ ತುಂಬ ಚೆನ್ನಾಗಿ ಫೈಟ್ ಮಾಡೋಕ್ಕೆ ಬೇರೆ ಎಲ್ಲ ಹಾಬೀಸಿಗಿಂತ ಗಾರ್ಡನಿಂಗ್ ಇಸ್ ದ ಬೆಸ್ಟ್ ಅಂತ ಪ್ರೂವ್ ಮಾಡಿದ್ದಾರೆ. ಇದು ನಿಮಗೆ ಮೂಡ್ ಬೂಸ್ಟರಾಗಿ ಆ್ಯಕ್ಟ್ ಆಗುತ್ತೆ, ಸ್ಟ್ರೆಸ್ ರಿಲೀವ್ ಮಾಡುತ್ತೆ, ಮತ್ತು ಒಂದು ಎಂಜಾಯೇಬಲ್ ಆಗಿ ನೀವು ಅದನ್ನು ಹಾಬಿನ ಸ್ಟಾರ್ಟಪ್ ಮಾಡ್ಕೋಬೋದು. ನಿಮಗೆ ಹೇಗೆ ಬೇಕೋ ಹಾಗೆ, ಯಾವಾಗ ಅನಿಸುತ್ತೆ ಇವಾಗ ನಾನು ಒಂದು ಹೊಸ ಪ್ಲ್ಯಾಂಟ್ ತೊಗೊಬರ್ಬೇಕು ಅಂದರೆ ಇಮ್ಮಿಡಿಯೇಟಾಗಿ ನೀವು ತೊಗೊಂಬರ್ಬೋದು, ಕೇರ್ ಮಾಡ್ಬೋದು. ಅದರಿಂದ ನಿಮಗೆ ಸಿಕ್ಕುವಂಥ ಖುಷಿಯಿಂದ ನಿಮ್ಮ ಮೂಡ್ ತುಂಬ ಚೆನ್ನಾಗಿ ಬೂಸ್ಟಪ್ ಆಗುತ್ತೆ. ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ತುಂಬ ಜನ ಸರ್ಕಸ್ ಮಾಡ್ತಾ ಇರ್ತಾರೆ. ಅನ್ವಾಂಟೆಡ್ ಎಕ್ಸಸೈಸಸ್ ಆಗಲಿ, ಜಿಮ್ ವರ್ಕೌಟ್ ಆಗಲಿ, ಈ ಥರ ಎಲ್ಲ ಅವ್ರು ಸುಮ್ಮನೆ ದುಡ್ಡು ದಂಡ ಮಾಡಿಕೊಂಡು ಕಷ್ಟಪಡೋದ್ರ ಬದಲಿಗೆ ಇದನ್ನೇ ನೀವು ಒಂದು ಎಕ್ಸಸೈಸ್ ಆಗಿ, ಒಂದು ಏರೋಬಿಕ್ ಆ್ಯಕ್ಟಿವಿಟಿಯಾಗಿ ನೀವು ಮಾಡ್ಕೋಬೋದು. ಈ ಒಂದು ಗಾರ್ಡನಿಂಗಿಂದ ನಿಮಗೆ ಡೈಲಿ ಕ್ಯಾಲರೀಸ್ ಅಂತೂ ಬರ್ನ್ ಆಗುತ್ತೆ, ತುಂಬ ಸ್ವೆಟ್ ಆಗುತ್ತೆ. ಆದರೆ ನಿಮಗೆ ಅದು ಗೊತ್ತಾಗದಿರೋ ರೀತಿಯಲ್ಲಿ ಸ್ವೆಟ್ ಆಗುತ್ತೆ. ಈಗ ಜಿಮ್ ಆಗಲಿ ಮನೆಯಲ್ಲೇ ನಾವು ಹೋಮ್ ವರ್ಕೌಟ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಎದ್ದೇಳಬೇಕಾ, ವರ್ಕೌಟ್ ಮಾಡಬೇಕಾ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರ್ತೀವಿ. ಆದರೆ ಒಂದು ಗಾರ್ಡನಿಂಗಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ಇವತ್ತು ನಾನು ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಬೀಜಗಳನ್ನ ನೆಡಬೇಕಿದೆ, ಅಥವಾ ಇಷ್ಟು ಪ್ಲ್ಯಾಂಟ್ಸನ್ನು ನಾವು ರಿಪೋರ್ಟಿಂಗ್ ಮಾಡ್ಕೋಬೇಕು ಅಂತ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಆ ವರ್ಕಲ್ಲಿ ನಾವು ಕಂಪ್ಲೀಟಾಗಿ ಇನ್ವಾಲ್ವ್ ಆಗ್ತೀವಿ. ಯಾವ ಲೆವೆಲಿಗೆ ಇನ್ವಾಲ್ವ್ ಆಗ್ತೀವಿ ಅಂತ ಹೇಳಿದ್ರೆ, ನಮಗೆ ಯಾವ ಥರ ಟೂಲ್ಸ್ ಬೇಕು, ಅಲ್ಲಿ ನಾವು ಯಾವ ಲೆವೆಲಿಗೆ ಟ್ವಿಸ್ಟಿಂಗ್ ಮಾಡ್ತೀವಿ, ಬೆಂಡಿಂಗ್ ಮಾಡ್ತೀವಿ, ಅದು ಯಾವುದು ನಮಗೆ ಗೊತ್ತಾಗೋದೇ ಇಲ್ಲ. ಗಾರ್ಡನಿಂಗ್ ನಮ್ಮ ಬಾಡಿನಲ್ಲಿರೋ ಕಂಪ್ಲೀಟ್ ಎಲ್ಲ ಮಸಲ್ ಒಂದು ಗ್ರೂಪಿಗೆ ಒಳ್ಳೆ ಎಕ್ಸಸೈಸ್ ಕೊಡುತ್ತೆ. ಇದರಿಂದ ನಮ್ಮಲ್ಲಿ ಸ್ಟ್ರೆಂತ್ ಆಗಲಿ, ಸ್ಟ್ಯಾಮಿನಾ ಆಗಲಿ, ಫ್ಲೆಕ್ಸಿಬಿಲಿಟಿ ಆಗಲಿ ಕಂಪ್ಲೀಟಾಗಿ ಇಂಪ್ರೂವ್ ಆಗುತ್ತೆ. ಅದರಿಂದನೇ ನಿಮಗೆ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗಿ ನಿಮ್ಮ ಮೂಡ್ ಕೂಡ ಬೂಸ್ಟಪ್ ಆಗುತ್ತೆ, ಮತ್ತು ಸ್ಟ್ರೆಸ್ ಕೂಡ ಆರಾಮಾಗಿ ರಿಲೀವ್ ಆಗುತ್ತೆ. ಈ ಥರ ಒಂದು ಗಾರ್ಡನಿಂಗ್ ಹಾಬಿನ ಮಾಡೋದ್ರಿಂದ ನಿಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂತೂ ಖಂಡಿತ ಸಿಗುತ್ತೆ. ಫೋರ್ತ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯು ವಿಲ್ ಬಿ ಗ್ರೋಯಿಂಗ್ ಯುವರ್ ಓನ್ ಫುಡ್. ನೀವು ನಿಮ್ಮ ದೇಹಕ್ಕೆ ಯಾವ ಥರ ಫುಡ್ ಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಯಾವ ಥರ ತರಕಾರಿಗಳನ್ನ ಫುಡ್ಡನ್ನ ಯೂಸ್ ಮಾಡ್ತೀರಾ, ಅದರ ಓನ್ ಫುಡ್ಡನ್ನು ನೀವು ಮನೆಯಲ್ಲಿ ನೀವೇ ಬೆಳ್ಕೋಬಹುದು. ನೀವು ತುಂಬ ಚೆನ್ನಾಗಿ ನಿಮ್ಮ ಕಾನ್ಷಿಯಸ್ ಇರುತ್ತೆ. ನೀವು ಯಾವ ಥರ ಅದಕ್ಕೆ ಒಂದು ಫರ್ಟಿಲೈಸ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಅದೆಲ್ಲನೂ ನಿಮ್ಗೆ ತುಂಬ ಒಂದು ಕಂಫರ್ಟಬಲ್ ಲೆವೆಲ್ ಇರುತ್ತೆ. ನೀವು ಏನು ತಿಂತಾ ಇದ್ದೀರಿ ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದು ಎಷ್ಟು ಫ್ರೆಶ್ ಇರುತ್ತೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಬೆಳೆದಿರೋ ತರಕಾರಿ ಆಗಲಿ, ಒಂದು ಹಣ್ಣಿನ ಗಿಡಗಳೇ ಆಗಲಿ, ಇದರಿಂದ ಬಂದಿರೋ ಹಣ್ಣೇ ಆಗಲಿ, ಅದು ತುಂಬ ಫ್ರೆಶ್ ಆಗಿರುತ್ತೆ, ಮತ್ತು ಕಂಪ್ಲೀಟಾಗಿ ಅದು ಪೆಸ್ಟಿಸೈಡ್ ಫ್ರೀ ಇರುತ್ತೆ. ಅದು ಒಂದು ನಮಗೆ ಬಾಡಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬೇರೆ ಯಾರೋ ಏನು ಹಾಕಿ ಬೆಳೆದಿರ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಆದರೆ ನಾವು ನಮ್ಮ ಓನ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನಮ್ಮ ಅನುಸಾರವಾಗಿ ನಾವು ಮನೆಯಲ್ಲೇ ನಾವೇ ಬೆಳ್ಕೋಬಹುದು. ಅದರಿಂದ ತುಂಬ ನ್ಯೂಟ್ರಿಯೆಂಟ್ಸು ಜಾಸ್ತಿ ಸಿಗುತ್ತೆ, ಮತ್ತು ನಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಗಾರ್ಡನಿಂಗ್ ಮಾಡೋದ್ರಿಂದ ನಮ್ಮ ಸೋಷಿಯಲ್ ಇಂಟ್ರಾಕ್ಷನ್ಸ್ ತುಂಬ ಚೆನ್ನಾಗಾಗುತ್ತೆ. ನಮ್ಮಲ್ಲೇ ಗಾರ್ಡನರ್ಸ್ ನಡುವೆ ನಾವು ನಮ್ಮ ಸೀಡ್ಸ್ ಆಗಲಿ, ಪ್ಲ್ಯಾಂಟ್ಸ್ ಆಗಲಿ ನಾವು ತುಂಬ ಈಸಿಯಾಗಿ ಮ್ಯೂಚುವಲ್ ಆಗಿ ನಾವು ಪ್ಲ್ಯಾಂಟ್ಸನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು.
ನಮ್ಮ ಒಂದು ಗ್ರೂಪ್ ಏನಿದೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಇಂಟರಾಕ್ಷನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ನಾವು ವಾಕಿಂಗ್ ಹೋಗ್ತಾ ಇದ್ವಿ ರೋಡಲ್ಲಿ ಅಂದರೆ ಒಂದು ಮನೆಯಲ್ಲಿ ತುಂಬ ಚೆನ್ನಾಗಿರೋ ಪ್ಲ್ಯಾಂಟ್ ಇದೆ ಅಂತ ಹೇಳಿದ್ರೆ ಅವ್ರು ನಮಗೆ ಪರಿಚಯ ಇದ್ದಾರೆ, ನಮಗೆ ಮ್ಯಾಟ್ರ್ ಆಗೋದೇ ಇಲ್ಲ. ನಾವು ಪರಿಚಯ ಮಾಡಿಕೊಂಡು ಆ ಗಿಡಗಳನ್ನ ಇಸ್ಕೊಂಬಂದಿರ್ತೀವಿ. ಆ ಲೆವೆಲ್ಲಿಗೆ ನಾವು ಒಂದು ಹೆಸಿಟೇಷನ್ ಆಗಲಿ, ಒಂದು ಫಿಯರಿಂಗ್ ಆಗಲಿ ಎಲ್ಲ ಕಂಪ್ಲೀಟ್ ಬಿಟ್ಟು ಫ್ರೆಂಡ್ಸ್ ಮಾಡಿಕೊಂಡು ತೊಗೊಂಬಂದಿರ್ತೀವಿ. ಈ ಥರ ನಮ್ಮದೊಂದು ಫ್ರೆಂಡ್ಶಿಪ್ ಕಮ್ಯುನಿಟಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಒಂದು ಗಾರ್ಡನಿಂಗ್ ಮಾಡೋದ್ರಿಂದ. ಮತ್ತು ನೀವೇನಾದರೂ ಕೇಳಕ್ಕೆ ಹೋಗ್ಬಿಟ್ಟಿರಾ? ಹೋಗೋಕ್ಕೂ ಮುಂಚೆ ಮನೇಲಿ ನಾಯಿ ಇದೆಯಾ ಇಲ್ವಂತ ನೋಡ್ಕೊಂಡು ಹೋಗಿ ಆಯಿತಾ? ಅದು ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಹೇಳ್ತಿದ್ದೀನಿ. ಗಾರ್ಡನಿಂಗಿಂದ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಮಣ್ಣಲ್ಲೇ ಕೆಲಸ ಮಾಡೋದ್ರಿಂದ ನಾವು ನಮ್ಮ ಹೈಜೀನನ್ನು ನೀಟಾಗಿ ಮೇಂಟೈನ್ ಮಾಡಬೇಕು. ಲೈಕ್ ಗಾರ್ಡನಿಂಗ್ ಆದ ತಕ್ಷಣ ಸ್ನಾನ ಮಾಡೋದಾಗಲಿ, ಹ್ಯಾಂಡ್ಸನ್ನ ನೀಟಾಗಿ ವಾಶ್ ಮಾಡೋದಾಗಲಿ ಎಲ್ಲ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಮಣ್ಣಲ್ಲಿರುವಂಥ ಕೆಲವು ತುಂಬ ಸೂಕ್ಷ್ಮಾಣು, ಅಲ್ಲಿ ಅತಿ ಸೂಕ್ಷ್ಮಾಣು ನಮಗೆ ಆರ್ಗ್ಯಾನ್ಸ್ ಇಂಪ್ಯಾಕ್ಟ್ ಮಾಡುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಟೆಟನಸ್ ಆಗ್ಬೋದು, ಬೇರೆ ಥರನೇ ಪ್ರಾಬ್ಲಮ್ಸ್ ಆಗ್ಬೋದು. ಆ ಮಣ್ಣಿಂದು ವಾಸನೆ ಆಗಲಿ, ಅದರಿಂದ ನಮಗೆ ಕೆಲವು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗ್ಬೋದು. ಈ ಥರ ಆಗದೇ ಇರೋ ಹಾಗೆ ನಾವು ಪ್ರಿಕಾಷನ್ಸ್ನ ತೊಗೊಂಡು, ಗ್ಲೌಸ್ ಆಗಲಿ ಏನದನ್ನು ಯೂಸ್ ಮಾಡಿಕೊಂಡು ನಾವು ಗಾರ್ಡನಿಂಗ್ ವರ್ಕ್ ಮುಗಿದ ತಕ್ಷಣ ನಾವು ನಮ್ಮ ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡಿಕೊಂಡ್ರೆ ಈ ಥರ ಏನು ನಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಆಮೇಲೆ ದುಂದು ವೆಚ್ಚ ಮಾಡಬಾರ್ದು. ಈಗ ನಾನು ಒಂದು ಪ್ಲ್ಯಾಂಟನ್ನು ನೋಡಿದ್ದೀನಿ, ತೊಗೋಬೇಕು, ಅದು ಖಂಡಿತ ಇಲ್ಲ. ಅದು ನಮ್ಮ ಬಜೆಟ್ಟಿಗೆ ಸೂಟ್ ಆಗುತ್ತಾ, ನಾನು ತೊಗೊಂಬಂದೆ ಅದಕ್ಕೆ ನಂಗೆ ಟೈಮ್ ಕೊಡೋಕ್ಕಾಗುತ್ತಾ, ನನ್ನ ಒಂದು ಶೆಡ್ಯೂಲಿಗೆ ಅದು ಮ್ಯಾಚ್ ಆಗುತ್ತಾ, ಎಲ್ಲನೂ ನೋಡಿಕೊಂಡು ಅನಲೈಸ್ ಮಾಡಿ ಆಮೇಲೆ ನೀವು ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿದ ತಕ್ಷಣ ಅದಕ್ಕೆ ದುಡ್ಡು ಸುರಿದು ಹಾಳು ಮಾಡ್ಕೋಬಾರ್ದು. ನೋಡಿದ್ರೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ಡಿಸಡ್ವಾಂಟೇಜಸ್ಗಿಂತ. ಮತ್ತು ಈ ವಿಡಿಯೋಯಿಂದ ಅಟ್ಲೀಸ್ಟ್ 1% ಅವರಿಗಾದ್ರೂ ಗಾರ್ಡನ್ನ ಸ್ಟಾರ್ಟಪ್ ಮಾಡಬೇಕು, ಗಾರ್ಡನಿಂಗ್ನ ಹಾಬಿಯಾಗಿ ಇಟ್ಕೋಬೇಕು ಅಂತ ಖಂಡಿತ ಅನಿಸಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಗಾರ್ಡನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.